ಬರೀ ಅದು ಒಂದೇ ವರ್ಡ್ಗೆ ಅಂತಲ್ಲ ನಾನು ಹೇಳಿದ್ದು, ಅದು ನಿಮ್ಗೆ ಆಗಿರಬಹುದು, ಅವ್ರ ಫ್ಯಾಮಿಲಿಗೆ ನಾನು ಸುಳ್ಳಿ ಅಂತ ಕೊಟ್ಟಿದ್ದಲ್ಲ. ಅಂದ್ರೆ ಅವ್ರು ಈ ಹಿಂದಿನ ಸೀಸನ್ಗಳಲ್ಲಿ ಹೇಳೋರು, ಅವ್ರು ಸುಳ್ಳೆ ನಮ್ಮ ಮನೆ ದೇವರು, ನಾವು ದಿನಕ್ಕೊಂದು 5 ಸುಳ್ಳು ಹೇಳಬೇಕು, ಅದನ್ನೆಲ್ಲ ನೀವು ಕೇಳೇ ಇರ್ತೀರ ಟೆಲಿಕಾಸ್ಟ್ನ. ಸೊ ಆ ಅರ್ಥದಲ್ಲಿ ನೀವು ನಿಮಗೆ ಅದಿದ್ರೆ ನೀವು ಇಟ್ಕೊಳ್ಳಿ, ನನಗೆ ಕೊಡಬೇಡಿ, ನನಗೆ ಆ ಸರ್ನೇಮ್ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದಷ್ಟೇ. ಸೊ ಅದಕ್ಕೆ ಅದ್ರ ನಂತರ ಅವ್ರು ನನ್ನ ಫ್ಯಾಮಿಲಿ ಬಗ್ಗೆ ಎತ್ತು ಮಾತಾಡ್ತಾರೆ. ಸೊ ಅದೆಲ್ಲ ಒಂಚೂರು ನೋವಾಗುತ್ತೆ. ಸೊ ಅದು ಮೇ ಬಿ ಟೆಲಿಕಾಸ್ಟ್ ಆಗಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಟೆಲಿಕಾಸ್ಟ್ ಆಗಿಲ್ಲ ಅಂದ ಮಾತ್ರಕ್ಕೆ ಅವ್ರು ಹೇಳಿದಂಗೆ ನೋವಾಗಿಲ್ಲ ಅಂತಿಲ್ಲ. ಎಲ್ಲರ ಮನೆ ಫ್ಯಾಮಿಲಿನಲ್ಲೂ ಸಮಸ್ಯೆಗಳಿದ್ದೇ ಇರುತ್ತೆ. ಯಾರ ಮನೆ ದೋಸೆನೂ ತೂತಿಲ್ದೇ ಇರೋ ದೋಸೆ ಯಾವುದೂ ಇಲ್ಲ, ಎಲ್ಲರದು ದೋಸೆ ತೂತೆ ಇದ್ದಿರುತ್ತೆ. ಸೊ ಇನ್ನೊಬ್ರಿಗೆ ಅದು ಅಂಥದ್ದೊಂದು ವೇದಿಕೆಲ್ಲ ಆಡಿದಾಗ ಬೇಜಾರಾಗಿದೆ. ಸೊ ನಾನು ಹತ್ತಿರೋದು ಅದಕ್ಕೆ, ಬಹುತೇಕರಿಗೆ ಅದು ಗೊತ್ತಿಲ್ಲ. ಅವ್ರು ಬರೀ ನಾನೇನೋ ಸುಳ್ಳು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ಅತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲ್ ರೀಸನ್ ಅದಲ್ಲ. ಈ ಕಾವ್ಯ ಮತ್ತು ಅಶ್ವಿನಿ ಅವ್ರ ಜಗಳದ ನಡುವೆ ಇದು ಅಲ್ಲಿ ಎಲ್ಲೂ ಚರ್ಚೆ ಆಗಲಿಲ್ಲ. ಸೊ ಹಾಗಾದ್ರೆ ಬಟ್ ನನಗದೇ, ನಾನೊಂದು 6 ತಿಂಗಳಾಗಿದೆ ತಾಯಿ ಮನೆ ಬಿಟ್ಟು ನಾನು ಬಂದಿದ್ದೆ. ಸೊ ಈಗೇನು ನಾನು ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ದೆ. ಸೊ ಎಲ್ಲೋ ಒಂದು ಕಡೆ ಅದು ಕಾಡ್ತಾ ಇತ್ತು, ನನಗೂ ನನ್ನ ಮನೆಯ ಫ್ಯಾಮಿಲಿ ನೋವುಗಳು ಕಾಡ್ತಿತ್ತು. ಸೊ ಅದನ್ನು ಇವರು ಎಲ್ಲೋ ಒಂದು ಕಡೆ ಗಾಯಕ್ಕೆ ಉಪ್ಪು ಹಾಕೋ ಕೆಲಸ ಮಾಡಿದ್ರು ಅಂತ ನನಗೂ ಅನಿಸಿದ್ದಿತ್ತು. ಆ ಕಾರಣಕ್ಕೆ ಬೇಜಾರಾಗಿ ನಾನು ಹತ್ತಿದ್ದು ಹೊರತು